ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಒಂದು ಅತಿಥಿ ಗ್ರ್ಯಾಂಡಲ್ಲಿ ಮಾಡ್ತಾ ಇರೋವಂಥದ್ದು ಒಂದು ಉದ್ದಿನ ವಡೆ. ಇದು ತುಂಬಾ ಸಖತ್ತಾಗಿ ಮಾಡ್ತಾರೆ. ನೀವು ಒಂದು ಟ್ರೈ ಮಾಡಿರ್ಬೋದು ನಿಮ್ಮ ಮನೆಗಳಲ್ಲಿ. ಆದರೆ ನೀವೇ ಒಂದು ಮಾಡುವಾಗ ತುಂಬ ಹಾರ್ಡ್ ಬಂದಿರುತ್ತೆ, ತುಂಬ ಡಿಫ್ರೆಂಟ್ ಬಂದಿರುತ್ತೆ. ಇಲ್ಲಿ ಮಾಡ್ತಾ ಇರೋದು ತುಂಬ ಪರ್ಫೆಕ್ಟಾಗಿ, ನೀಟಾಗಿ, ಕ್ಲೀನಾಗಿ ತೋರಿಸ್ಕೊಟ್ಟಿದ್ದಾರೆ. ಬನ್ನಿ ನೋಡೋಣ ಇದು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಮಾಡ್ತಾ ಇದ್ದಾರೆ ನೋಡಿ, ಉದ್ದಿನ ವಡೆ ಮಾಡೋದಕ್ಕೆ ಕಾಳು ಮೆಣಸು ಮತ್ತು ಜೀರಿಗೆ ಮತ್ತು ಪುಡಿ ಉಪ್ಪು ಹಾಕ್ಕೊತಾ ಇದ್ದಾರೆ. ಇದು ಉದ್ದಿನಬೇಳೆ ಎಷ್ಟೊತ್ತು ನೆನೆಸ್ತೀರಾ ಸರ್? ಇದು ಉದ್ದಿನಬೇಳೆ ಎಷ್ಟೊತ್ತು ನೆನೆಸ್ತೀರಾ? ಉದ್ದಿನಬೇಳೆ 4 ಲೀಟ್ರ್. 4 ಲೀಟ್ರಾ? ಇದು ಒಂದು 2 ಅವರ್ ನೆನೆಸ್ತೀರಾ? 1 ಅವರ್ ನೆನೆಸ್ಬಿಟ್ಟು ಇದು ರುಬ್ಕೋಣ ಅಂಥದ್ದು. ನೋಡಿ, 1 ಅವರ್ ಇದನ್ನು ಉದ್ದಿನಬೇಳೆನ ನೆನೆಸ್ಕೊಂಡು ಇದನ್ನು ರುಬ್ಕೋಣ ಅಂಥದ್ದು. ನೀಟಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊತಾರೆ. ನೋಡಿ, ಅದ್ರ ಮೇಲ್ಗಡೆ ಈಗ ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಕೊಬ್ಬರಿ, ಇದು ಸಣ್ಣ ಕಟ್ ಮಾಡಿರೋಂಥ ಕೊಬ್ಬರಿ ಹಾಕ್ಕೊಂಡಿದ್ದಾರೆ. ಮತ್ತು ಇದರಲ್ಲೇ ಶುಂಠಿ ಹಾಕ್ಕೊಂಡಿದ್ದಾರೆ. ಮೇಲ್ಗಡೆ ಹಿಂಗೆ ಹಾಕ್ಕೊತಾ ಇದ್ದಾರೆ, ಹಿಂಗೆ ನೀರು. ನೋಡಿ, ಅದ್ರ ಮೇಲ್ಗಡೆ ಸಕ್ಕರೆ ಹಾಕ್ಕೊಂಡಿದ್ದಾರೆ. ಸಕ್ಕರೆ 1 ಹಿಡಿ ಸಕ್ಕರೆ, ಶುಗರ್. ಇದೇನಿದು? ರೈಸ್ ಫ್ಲೋರ್. ನೋಡಿ, ಅಕ್ಕಿ ಉಲ್ಟು ಒಂದು 2-2.5 ಹಿಡಿ ಅಷ್ಟು ಅಕ್ಕಿ ಉಲ್ಟು ಹಾಕ್ಕೊಂಡಿದ್ದಾರೆ. ರೈಸ್ ಫ್ಲೋರು ನೋಡಿ, ಇಷ್ಟೊಂದು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಇದು ಯಾವ ಉದ್ದಿನ ಬೇಳೆ ಸರ್? ಇದು ಯಾವ ಬೇಳೆ? ಇದು ಡಬಲ್ ಗೋಡ. ಹಾಂ ನೋಡಿ, ಡಬಲ್ ಗೋಡ ಬಳಸ್ತಾ ಇರೋಂಥದ್ದು. ಹೋಟೆಲ್ಸ್ ಆಲ್ಮೋಸ್ಟ್ ಎಲ್ಲರೂ ಡಬಲ್ ಗೋಡ ಬೇಳೆನೇ. ಮಹಾರಾಜ. ನೋಡಿ, ಇವೆರಡು ಬ್ರ್ಯಾಂಡು ಇವರು ಯೂಸ್ ಮಾಡೋ ಅಂಥದ್ದು. ಒಳ್ಳೆ ಸಖತ್ ಸ್ಮೂತ್ ಆಗಿರುತ್ತಲ್ಲ ಇದು. ನೋಡಿ, ಈ ರೀತಿ ಇದನ್ನ ಒಂದು 2 ನಿಮಿಷ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ. ನೋಡಿ, ಇದು ಅತಿಥಿ ಗ್ರ್ಯಾಂಡ್ ಅಲ್ಲಿ ಮಾಡ್ತಾ ಇರೋಂಥದ್ದು ಒಂದು ವಡೆ. ಇದು ಸಖತ್ತಾಗಿ ಮಾಡ್ತಾ ಇದ್ದಾರೆ. ತುಂಬ ನೀಟಾಗಿ, ಕ್ಲೀನಾಗಿ ಮಾಡ್ತಾ ಇರೋಂಥದ್ದು. ಇವರು ಬ್ರಾಂಚಸ್ ಬಂದು ಒಂದು 8ರಿಂದ 10 ಬ್ರಾಂಚಸ್ಸು ಇಡೀ ಬೆಂಗಳೂರಲ್ಲಿದೆ. ನೀವು ಎಲ್ಲೇ ಹೋದ್ರೂ ಈ ಥರ ಒಂದು ಅಡುಗೆಗಳು ಒಂದು ಕ್ಲೀನಾಗಿ ಪ್ಯೂರ್ ವೆಜ್ಜು ಇದು ನೀಟಾಗಿ ಕ್ಲೀನಾಗಿ ಮಾಡೋ ಅಂಥದ್ದು. ನೀವು ಎಲ್ಲೇ ಏನೇ ಇದ್ರೂ ಇದು ಅತಿಥಿ ಗ್ರ್ಯಾಂಡ್ಗೆ ಹೋಗಿ ವಿಸಿಟ್ ಮಾಡ್ಬೋದು. ಪ್ರತಿಯೊಂದು ಕ್ಲೀನಾಗಿ ನೀಟಾಗಿ ಮಾಡ್ತಾ ಇದ್ದಾರೆ. ಇವ್ರದ್ದು ಟೇಸ್ಟ್ ಅನ್ನೋದೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಬೇರೆ ಒಂದೊಂದು ಹೋಟ್ಲಲ್ಲಿ ಒಂದೊಂದು ಥರ ಒಂದೊಂದು ಅಡುಗೆಗಳು ಮಾಡ್ತಾರೆ. ಇವ್ರದ್ದೇ ಒಂಥರ ಅದು ಮಾಡೋ ಅಂಥದ್ದು. ನೋಡಿ, ಇದರಲ್ಲಿ ಗೋಲ್ಡ್ ವಿನ್ನರ್ ಎಣ್ಣೆ ಹಾಕ್ಕೊತಾ ಇದ್ದಾರೆ. ಈಗ ವಡೆ ರೆಡಿ ಆಗಿದೆ. ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ ಮಸಾಲ ಎಲ್ಲನೂ. ವಡೆ ಹಾಕೋದಕ್ಕೆ ಈಗ ಆಯಿಲ್ ಹಾಕ್ಕೊತಾ ಇದ್ದಾರೆ. ಸ್ನೇಹಿತರೆ, ನೋಡಿ, ಎಣ್ಣೆ ಅನ್ನೋದು ಕಾಯಿಸ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಒಂದು 15 ನಿಮಿಷ ಇದನ್ನು ಎಣ್ಣೆ ಕಾಯಿಸ್ಕೊಂಡಿದ್ದಾರೆ. ಎಣ್ಣೆ ಕಾಯಿಸಿದಾದ್ಮೇಲೆ ಈಗ ವಡೆ ಬಿಡ್ತಾ ಇದ್ದಾರೆ. ನೋಡಿ, ಕೈ ತುಂಬ ಈ ಥರ ಒಂದು ಮುಷ್ಟಿ ತಗೊಂಡು ಈ ಥರ ಹೋಲ್ ಮಾಡಿ ಬಿಡೋ ಅಂಥದ್ದು. ಇದು ಒಂದು ಟೈಮ್ ಫ್ರೈ ಮಾಡ್ಕೊತೀರಾ ಸರ್? 2 ಟೈಮ್ ಮಾಡ್ತೀರಾ ಫ್ರೈ? 2 ಟೈಮಾ? ನೋಡಿ, ಇದನ್ನು 2 ಟೈಮ್ ಫ್ರೈ ಮಾಡ್ಕೊಳಂಥದ್ದು.
ನೋಡಿ ಒಂದು ಕಡೆ ಫ್ರೈ ಆದಮೇಲೆ ಇನ್ನೊಂದು ಕಡೆಗೆ ಈ ಥರ ತಿರುಗಿಸ್ಕೋಬೇಕಾಗುತ್ತೆ, ಇಲ್ಲಾಂತಂದರೆ ಒಂದೇ ಕಡೆ ಬಿಟ್ಟರೆ ಅಂದರೆ ಸೀದೋಗುತ್ತೆ. ನೋಡಿ ಒಂದು ಟೈಮ್ಗೆ ಇಷ್ಟೊಂದು ಜಸ್ಟ್ ಒಂದು ನಿಮಿಷ ಈ ಥರ ಫ್ರೈ ಮಾಡ್ಕೊತಾರೆ. ಫ್ರೈ ಮಾಡಿಕೊಂಡು ತೆಗೆದುಬಿಟ್ಟು ಮತ್ತೆ ಎಲ್ಲನೂ ಒಂದು ಸತಿ ಹಾಕ್ಕೊಂಡು ಮತ್ತೆ ಫ್ರೈ ಮಾಡೋವಂಥದ್ದು. ಇದು ಎರಡನೇ ಸತಿ ಹಾಕ್ಕೊತಾ ಇದ್ದಾರೆ. ಎಣ್ಣೆ ಅನ್ನೋದು ಫುಲ್ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಕಾದಿದ ಮೇಲೇ ಇದು ಬಿಡಬೇಕಾಗುತ್ತೆ. ಎಣ್ಣೆ ಕಾದಿಲ್ಲ ಅಂದರೆ ಅದು ಕಲರು ಬರೋದಿಲ್ಲಲ್ಲ. ಹಾಂ, ನೋಡಿ ಎರಡನೇ ಟೈಮ್ ಹಾಕ್ಕೊಂಡಿರೋದು ಇಷ್ಟೊಂದು ಹಾಕ್ಕೊಂಡು ಮತ್ತೆ ಇದನ್ನೆಲ್ಲನೂ ತಿರುಗಿಸ್ಕೊತಾರಂಥದ್ದು. ನೋಡಿ ಒಂದು ಟೈಮ್ಗೆ ಜಸ್ಟ್ 1 ಮಿನಿಟ್ ಫ್ರೈ ಮಾಡಿ ತೆಗಿತಾ ಇರ್ತಾರೆ. ನೋಡಿ ಇದು 3ನೇ ಸತಿ ಮಾಡ್ಕೊತಾ ಇದ್ದಾರೆ. ಮತ್ತೆ ಇದೇ ಥರ ಇಷ್ಟು ಹಸಿಟ್ಟು ಎಲ್ಲ ಮಾಡ್ಕೊಂಡು ನೋಡಿ ಇದು 2 ಸತಿ ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ, ಅದನ್ನು ಈಗ 3ನೇ ಸತಿ ಅದರಲ್ಲಿ ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡಿದ್ದಾದಮೇಲೆ 2 ಸತಿ ಫ್ರೈ ಮಾಡಿರೋದನ್ನ ಈಗ ವಡೆ ಹಾಕ್ಕೊಂಡಿದ್ದಾರೆ. ವಡೆ ಹಾಕ್ಕೊಂಡು ಈ ಥರ ಒಂದು ಬ್ರೌನ್ ಕಲರ್, ಗೋಲ್ಡನ್ ಕಲರ್ ಬರೋವರೆಗೂ ಈ ಥರ ಫ್ರೈ ಮಾಡ್ಕೊತಾರೆ. ಸ್ನೇಹಿತರೆ ನೋಡಿ 2ನೇ ಸತಿ ಫ್ರೈ ಮಾಡಿ ತೆಗ್ದಿರೋ ಅಂಥದ್ದು ಇದು ವಡೆ. ನೋಡಿ ಈ ಥರ ಗೋಲ್ಡನ್ ಕಲರು ಬರುತ್ತೆ. ನೋಡಿ ವಡೆ ಅನ್ನೋದು ರೆಡಿ ಆಗಿದೆ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಅತಿಥಿ ಗ್ರ್ಯಾಂಡಲ್ಲಿ ಮಾಡೋವಂಥ ವಡೆ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತುಂಬಾ ಸೂಪರಾಗಿತ್ತು, ಸಕ್ಕತ್ತಾಗಿತ್ತು. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.